ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತಂದರೆ, ನಮಗೆ ಭಾಳಷ್ಟು ಜನರು ಕಮೆಂಟ್ಗಳನ್ನು ಮಾಡಿದ್ದಾರೆ ಪಿಂಚಣಿ ಹಣದ ಬಗ್ಗೆ. ಅಂತಂದರೆ ಏಪ್ರಿಲ್ ತಿಂಗಳದು ಪಿಂಚಣಿ ಹಣ ಯಾವಾಗ ಬರುತ್ತೆ, ಇನ್ನೂವರೆಗೂ ಕೂಡ ಬಂದಿಲ್ಲ, ನಮಗೆ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಸಂಧ್ಯಾ ಸುರಕ್ಷಾ ಯೋಜನೆ ಹಣನ ಪಡಿತಕ್ಕಂಥವ್ರು, ಮತ್ತು ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು, ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥವ್ರು, ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರು, ಮೈತ್ರಿ ಪಿಂಚಣಿನ ಪಡಿತಕ್ಕಂಥವ್ರು, ಮನಸ್ವಿನಿ ಪಿಂಚಣಿನ ಪಡಿತಕ್ಕಂಥವ್ರು, ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾವೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾಯಿದ್ರು. ಪಿಂಚಣಿನ ಪಡಿತಕ್ಕಂಥವ್ರು ಏಪ್ರಿಲ್ ತಿಂಗಳದು 22ನೇ ತಾರೀಕು ಕಂಪ್ಲೀಟ್ ಆದರೂ ಕೂಡ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ, ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಜಮಾ ಯಾವಾಗ ಬರುತ್ತೆ ಹಣನ ಅಂತ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಮಾರ್ಚ್ ತಿಂಗಳದು ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ, ಜಮಾ ಆಗಿಲ್ಲ, ನಮಗೆ ಬರುತ್ತಾ ಬರಲ್ವಾ, ನಮ್ದು ಏನಾದರೂ ಸ್ಟಾಪ್ ಆಗಿದೆಯಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದರು. ಮಾರ್ಚ್ ತಿಂಗಳ ಹಣದ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ನಮ್ಮ ಒಂದು ಅಕೌಂಟ್ಗಳಿಗೆ ಪಿಂಚಣಿ ಹಣ ಮೊದಲು ಬರ್ತಾಯಿತ್ತು, ಇವಾಗ ಸದ್ಯಕ್ಕೆ ಪಿಂಚಣಿ ಹಣ ಕಳೆದ 2-3 ತಿಂಗಳಿಂದ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ, ಬರ್ತಾಯಿಲ್ಲ, ಯಾವ ಕಾರಣಕ್ಕಾಗಿ ಬರ್ತಾಯಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಇನ್ನು ಕೆಲವೊಂದಿಷ್ಟು ಜನರು ನಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿ ಆದಾಯ ಮಿತಿ ಏನಿದೆ 32,000ಕ್ಕಿಂತ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ನಮ್ಮ ಒಂದು ಪಿಂಚಣಿ ರದ್ದಾಗಿದೆ ಅಂತ ಕಮೆಂಟ್ ಮಾಡಿದರು ಕೆಲವೊಬ್ಬರು. ಅದ್ರ ಬಗ್ಗೆ ಮಾಹಿತಿನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಪಿಂಚಣಿ ಹಣ ಹೆಚ್ಚಳ ಆಗಿ ಬರುತ್ತಾ, ಈ ಒಂದು ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆಗಿರುವುದರಿಂದ ಪಿಂಚಣಿ ಹಣ ಡಬಲ್ ಆಗಿ ಜಮಾ ಆಗುತ್ತಾ, ಹೆಚ್ಚಳ ಆಗಿ ಬರುತ್ತಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿದರು. ಎಲ್ಲದರ ಬಗ್ಗೆಯೂ ಕೂಡ ಪಿಂಚಣಿಗೆ ಸಂಬಂಧಪಟ್ಟಂತೆ ನೀವು ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡಿದರೆ ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಮಾಹಿತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ತಮಗೆ ಪಿಂಚಣಿ ಹಣ ಹೆಚ್ಚಳದ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ನಾನು ಅನೇಕ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ. ಆದರೂ ಕೂಡ ಕೆಲವೊಬ್ಬರು ಕಮೆಂಟ್ಗಳನ್ನು ಮಾಡಿದರು, ಇವಾಗ ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆಗಿರುವ ಕಾರಣದಿಂದ ಏಪ್ರಿಲ್ ಮಂತಿಂದ ಪಿಂಚಣಿ ಹಣ ಹೆಚ್ಚಳಾಗಿ ಬರುತ್ತಾ, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಅಂಗವಿಕಲ ಪಿಂಚಣಿ ಆಗಿರ್ಬೋದು, ಹೆಚ್ಚಾಗಿ ಬರುತ್ತಾ ಈ ಒಂದು ಮಂತಿಂದ ಅಂತ ಕಮೆಂಟ್ಗಳನ್ನು ಮಾಡಿದರು. ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ ವೀಕ್ಷಕರೇ. ಇದು ಕ್ಲಿಯರ್ ಆಗಿರ್ತಕ್ಕಂಥ ಮಾಹಿತಿ, ನಿರ್ದಿಷ್ಟವಾಗಿರ್ತಕ್ಕಂಥ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೂ ಕೂಡ ನಮಗೆ ಪಿಂಚಣಿ ಹಣ ಹೆಚ್ಚಳ ಆಗಿ ಬರುತ್ತಾ ಈ ಒಂದು ಮಂತಿಂದ ಅಂತ ನಿರೀಕ್ಷೆ ಕೂಡ ಮಾಡಬೇಡಿ. ಯಾಕೆಂದರೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ಯಾರಿಗೂ ಕೂಡ ಪಿಂಚಣಿನ ಹೆಚ್ಚಳ ಆಗಿ ಬರೋದಿಲ್ಲ. ಯಾರಿಗೆಲ್ಲ ಅಂದರೆ 2 ತಿಂಗಳದು ಹಣನ ಜಮಾ ಆಗುತ್ತೆ ಅಂತಂದರೆ, ಕಳೆದ ತಿಂಗಳದು ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗಿರಲ್ವೋ ಅಂಥವರಿಗೆ ಮಾತ್ರ ಏಪ್ರಿಲ್ ತಿಂಗಳಲ್ಲಿ ಪಿಂಚಣಿ ಹಣ ಡಬಲ್ ಆಗಿ ಜಮಾ ಆಗುವಂಥದ್ದು. ಅಂತಂದರೆ ಮಾರ್ಚ್ ತಿಂಗಳಲ್ಲಿ ಅವರಿಗೆ ಬಂದಿರಲ್ಲ. ಸೊ ಹೀಗಾಗಿ ಏಪ್ರಿಲ್ ತಿಂಗಳಲ್ಲಿ ಬರಬೇಕಾಗಿರುವಂಥ ಪಿಂಚಣಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ಮಾರ್ಚ್ ತಿಂಗಳದು ಏನು ಬಂದಿರಲ್ಲ ಅವರಿಗೆ, ಅಂಥವರಿಗೆ ಜಮಾ ಆಗುತ್ತೆ ಏಪ್ರಿಲ್ ತಿಂಗಳಲ್ಲಿ. ಇಷ್ಟೇ ಇರುವಂಥದ್ದು ಮಾಹಿತಿನ. ಒಂದೇ ತಿಂಗಳಲ್ಲಿ 2 ತಿಂಗಳ ಹಣನ ಒಟ್ಟಿಗೆ ಜಮಾ ಮಾಡೋದಿಲ್ಲ ವೀಕ್ಷಕರೇ. ಯಾರಿಗಾದರೂ ಪೆಂಡಿಂಗ್ ಇತ್ತು ಅಂತಂದರೆ ಅಂಥವರಿಗೆ ಮಾತ್ರ ಕ್ಲಿಯರ್ ಮಾಡ್ತಾರೆ. ಇನ್ನು ವೀಕ್ಷಕರೇ, ಇನ್ನೂ ಕೆಲವೊಂದಿಷ್ಟು ಜನರು ಎರಡನೇದಾಗಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮಗೆ ಪಿಂಚಣಿ ಹಣನ ಜಮಾ ಆಗಿರುವಂಥ ಮೆಸೇಜ್ಗಳು ಮೊಬೈಲ್ಗೆ ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಬಹಳಷ್ಟು ಜನರಿಗೆ ಇದೇ ರೀತಿಯಾಗಿ ಆಗ್ತಾಯಿದೆ ವೀಕ್ಷಕರೇ, ನಿಮಗೆ ಒಬ್ಬರಿಗೆ ಆಗ್ತಾಯಿಲ್ಲ. ಸರ್ಕಾರದ ಕಡೆಯಿಂದ ಏನು ಪಿಂಚಣಿ ಹಣ ದಿನಾಂಕಕ್ಕೆ ಜಮಾ ಆಗುತ್ತೆ, ಆ ಒಂದು ಮೊಬೈಲ್ಗೆ ಮೆಸೇಜ್ಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದರೆ, ಕೆಲವೊಂದಿಷ್ಟು ಜನರದು KYC ಕಂಪ್ಲೀಟ್ ಆಗಿರೋದಿಲ್ಲ, ಜೊತೆಗೆ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗಿರೋದಿಲ್ಲ ಬ್ಯಾಂಕ್ ಅಕೌಂಟಿಗೆ. ಹೀಗಾಗಿ ಮೆಸೇಜ್ಗಳು ಬರ್ತಾ ಇಲ್ಲ. ಇನ್ನೂ ಕೆಲವೊಂದಿಷ್ಟು ಜನರದು ಎಲ್ಲವೂ ಕೂಡ ಸರಿಯಾಗಿದ್ದರೂ ಕೂಡ ತಾಂತ್ರಿಕ ಸಮಸ್ಯೆಯಿಂದ ಮೆಸೇಜ್ಗಳು ಬರ್ತಾ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಿಂಚಣಿನ ಜಮಾ ಆಗಿತ್ತು ಅಂತಂದರೆ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಅಕೌಂಟ್ ಚೆಕ್ ಮಾಡಿದ್ರೆ ನಿಮಗೆ ಖಂಡಿತವಾಗಿಯೂ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಗೊತ್ತಾಗುವಂಥದ್ದು ವೀಕ್ಷಕರೇ. ನೀವು ಮೊಬೈಲ್ಗೆ ಮೆಸೇಜ್ ಬಂದಿಲ್ಲ, ನಮಗೆ ಇನ್ನೂ ಕೂಡ ಈ ಮಂತ್ ಪೆನ್ಷನ್ ಬಂದಿಲ್ಲ ಅಂತ ತಿಳಿದುಕೊಳ್ಬೇಡಿ. ಭಾಳಷ್ಟು ಜನರಿಗೆ ಇದೇ ರೀತಿ ಆಗ್ತಾಯಿದೆ, ಮೊಬೈಲ್ಗಳಿಗೆ ಮೆಸೇಜ್ಗಳು ಬರ್ತಾ ಇಲ್ಲ. ಇದು 2ನೇ ಅಪ್ಡೇಟ್ ಆಯಿತು ವೀಕ್ಷಕರೇ. ಇನ್ನೂ ಕೆಲವೊಂದಿಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ನಮ್ಮದು 2-3 ತಿಂಗಳಿಂದ ಪಿಂಚಣಿ ನಮ್ಮ ಒಂದು ಅಕೌಂಟಿಗೆ ಬರ್ತಾ ಇಲ್ಲ, ಜಮಾ ಆಗ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಇದ್ರ ಬಗ್ಗೆ ನಾವು ಕೂಡ ಮಾಹಿತಿನ ತಿಳಿದುಕೊಂಡಾಗ ಕೆಲವೊಂದಿಷ್ಟು ಜನರದು ಏನಾಗಿದೆ ಅಂತಂದರೆ, ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರು ಅಕೌಂಟ್ಗಳೇನಿದೆ, ಅಕೌಂಟ್ ಕಳೆದ ಒಂದು 5-6 ತಿಂಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಾನ್ಸಾಕ್ಷನ್ ಮಾಡದೇ ಇರುವ ಕಾರಣಕ್ಕಾಗಿ ಅಕೌಂಟ್ಗಳು ಡಿಆಕ್ಟಿವ್ ಆಗಿದೆ ವೀಕ್ಷಕರೇ.
ಡಿಆಕ್ಟಿವ್ ಆಗಿರೋ ಕಾರಣಕ್ಕಾಗಿ ಮತ್ತು ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಏನು ಮೇಂಟೈನ್ ಮಾಡಬೇಕು ಅದನ್ನು ಮಾಡದೇ ಇರುವ ಕಾರಣಕ್ಕಾಗಿ ಅಕೌಂಟ್ಗಳನ್ನು ಡಿಆಕ್ಟಿವ್ ಆಗಿರುತ್ತೆ. ಹೀಗಾಗಿ ಅಂಥವರ ಪಿಂಚಣಿಗಳು ಹೋಲ್ಡ್ ಆಗಿ ನಿಂತಿದೆ ವೀಕ್ಷಕರೇ. ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಏನಾದರೂ ಡಿಆಕ್ಟಿವ್ ಆಗಿತ್ತು ಅಂತಂದರೆ ಬ್ಯಾಂಕಿಗೆ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದಾಖಲೆಗಳನ್ನು ಕೇಳಿದರೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನಿಮ್ಮ ಒಂದು ಅಕೌಂಟ್ಗಳನ್ನು ಚಾಲ್ತಿ ಮಾಡಿದರೆ ಮತ್ತು ನಿಮ್ಮೊಂದು ಅಕೌಂಟಿಗೆ ಏನು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿರುತ್ತೆ ಅದನ್ನು ಕೂಡ ನೀವು ಮೇಂಟೈನ್ ಮಾಡಿದರೆ ನಿಮಗೆ ಖಂಡಿತವಾಗಿ ಪಿಂಚಣಿನ ಬರುತ್ತೆ ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಮೂರನೇದಾಗಿ ಏನಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಅಂತಂದರೆ ನಮ್ಮದು 2-3 ಅಕೌಂಟ್ ಇದೆ, ಯಾವ ಒಂದು ಅಕೌಂಟಿಗೆ ಹಣ ಜಮಾ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡಿದರು. ನಿಮ್ಮದು ಆಧಾರ್ NPCI ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುತ್ತೆ ಆ ಒಂದು ಬ್ಯಾಂಕಿಗೆ ಸರ್ಕಾರದ ಕಡೆಯಿಂದ ಬರುವಂಥ ಹಣನ ಜಮಾ ಆಗ್ತಾ ಇರುತ್ತೆ ವೀಕ್ಷಕರೇ. ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ NPCI ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮೊದಲು ಅಕೌಂಟ್ಗಳನ್ನ ತೆಗೆದುಕೊಂಡಿರ್ತಾರೆ. ಅದಾದ ನಂತರ ವೀಕ್ಷಕರೇ ಪೋಸ್ಟ್ ಆಫೀಸಲ್ಲಿ ಏನಾದರೂ ನೀವು ಅಕೌಂಟ್ಗಳನ್ನ ತೆಗೆದುಕೊಂಡಿದ್ರಿ ಅಂತಂದರೆ ಆಟೋಮೆಟಿಕ್ಕಾಗಿ NPCI ಪೋಸ್ಟ್ ಆಫೀಸ್ ಈಗ ರೀಸೆಂಟಾಗಿ ಪೋಸ್ಟ್ ಆಫೀಸಲ್ಲಿ ಯಾರೆಲ್ಲ ಒಂದು ಅಕೌಂಟ್ಗಳನ್ನು ಮಾಡಿಸ್ಕೊಂಡಿದ್ರಿ ಅಂತ ಕೆಲವೊಂದಿಷ್ಟು ಜನರದ್ದು ಪೋಸ್ಟ್ ಆಫೀಸ್ಗೆ ಹಣನ ಹೋಗ್ತಾ ಇದೆ, ಪೋಸ್ಟ್ ಆಫೀಸ್ ಅಕೌಂಟಿಗೆ ಹಣನ ಜಮಾ ಆಗ್ತಾ ಇದೆ. ಆಧಾರ್ NPCI ಅಲ್ಲಿ ಲಿಂಕ್ ಆಗಿರುವ ಕಾರಣಕ್ಕಾಗಿ ಪೋಸ್ಟ್ ಆಫೀಸ್ ಅಕೌಂಟಿಗೆ ಹಣನ ಹೋಗ್ತಾ ಇರುತ್ತೆ. ಹೀಗಾಗಿ ಪೋಸ್ಟ್ ಆಫೀಸ್ ಅಕೌಂಟ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮೊಂದು ಯಾವ ಒಂದು ಅಕೌಂಟಿಗೆ NPCI ಲಿಂಕ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನೀವು ಹಣ ಬಂದಿದೆಯಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ. ಇನ್ನು ವೀಕ್ಷಕರೇ ನಾಲ್ಕನೇದಾಗಿ ಆದಾಯ ಮಿತಿ ನಮಗೆ ಹೆಚ್ಚಾಗಿರುವ ಕಾರಣಕ್ಕಾಗಿ ಅಂದರೆ ಸರ್ಕಾರದ ಏನು 32,000 ರೂಪಾಯಿನ ನಿಗದಿಪಡಿಸಿದರೆ ಅದಕ್ಕಿಂತ ಹೆಚ್ಚಿರುವ ಕಾರಣಕ್ಕಾಗಿ ನಮ್ಮ ಒಂದು ಪಿಂಚಣಿ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ, ನಾವು ಏನು ಮಾಡಬೇಕು ಅಂತ ಕಮೆಂಟ್ಗಳನ್ನು ಮಾಡಿದರು ಕೆಲವೊಬ್ಬರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಯಾರ್ದೆಲ್ಲ ಈ ರೀತಿಯಾಗಿ ಆದಾಯ ಮಿತಿ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ಪಿಂಚಣಿ ರದ್ದಾಗಿದೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರದಲ್ಲಿರುವಂಥ ಆದಾಯನ ಕಡಿಮೆ ಮಾಡಿಸ್ಕೊಳ್ಬೇಕಾಗುತ್ತೆ ಅಥವಾ ಪಿಂಚಣಿ ನಿರ್ದೇಶನಾಲಯದ ಮುಖ್ಯ ಅಧಿಕಾರಿಗಳಿಗೆ ಒಂದು ಅರ್ಜಿನ ಬರೀಬೇಕಾಗುತ್ತೆ. ಅರ್ಜಿನ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಬ್ಮಿಟ್ ಮಾಡಿ ನಮ್ಮ ಒಂದು ಆದಾಯ ಮಿತಿ ಆದಾಯ ಪ್ರಮಾಣ ಪತ್ರದಲ್ಲಿ ಹೆಚ್ಚಿಗೆ ಇರುವ ಕಾರಣಕ್ಕಾಗಿ ನಮ್ಮ ಒಂದು ಪಿಂಚಣಿ ರದ್ದಾಗಿದೆ, ನಾವು ಆದಾಯ ಮಿತಿ ಏನಿದೆ ನಮ್ಮದು 32,000ಕ್ಕಿಂತ ಕಡಿಮೆ ಇದೆ, ಆದರೂ ಕೂಡ ನಮ್ಮ ಒಂದು ಪಿಂಚಣಿ ಏನಿದೆ ರದ್ದಾಗಿದೆ, ನಮ್ಮ ಒಂದು ಪಿಂಚಣಿ ನಾವು ಅರ್ಹ ಪಿಂಚಣಿದಾರರಿದ್ದೀವಿ, ನಮ್ಮ ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ಬೇಕು ಅಂತ ಒಂದು ಮನವಿ ಪತ್ರನ ಸಲ್ಲಿಸಬೇಕಾಗುತ್ತೆ, ಅರ್ಜಿನ ಬರೀಬೇಕಾಗುತ್ತೆ. ಬರೆದಾದ ನಂತರ ನಿಮಗೆ ಮತ್ತೇನದೆ ಪಿಂಚಣಿ ಅಧಿಕಾರಿಗಳು ನಿಮ್ಮ ಒಂದು ದಾಖಲೆಗಳನ್ನು ವೆರಿಫೈ ಮಾಡಿ ಮತ್ತು ನಿಮ್ಮ ಪಿಂಚಣಿಯಿಂದ ಯಥಾಸ್ಥಿತಿಯಾಗಿ ಚಾಲ್ತಿ ಮಾಡಿಕೊಡ್ತಾರೆ ವೀಕ್ಷಕರೇ. ಇಷ್ಟು ತಮಗೆ 4ನೇ ಅಪ್ಡೇಟ್ ಆಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೊನೆಯದಾಗಿ 5ನೇದ ಅಪ್ಡೇಟ್ ಏನಪ್ಪ ಅಂತಂದರೆ ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು, ಏಪ್ರಿಲ್ ತಿಂಗಳು ಪಿಂಚಣಿನ ಯಾವಾಗ ಬರುತ್ತೆ, ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಾಯಿದ್ರು. ಇದ್ರ ಬಗ್ಗೆ ತಮಗೆ ಮಾಹಿತಿನ ತಿಳಿಸೋದಾದರೆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿರುವ ಕಾರಣಕ್ಕಾಗಿ ಪಿಂಚಣಿನ ಬರೋದು ಇನ್ನೂ ಕೂಡ ಲೇಟ್ ಆಗುತ್ತೆ ಅಂತ ಸರ್ಕಾರದ ಕಡೆಯಿಂದನೇ ಮಾಹಿತಿನ ಬಂದಿರುವಂಥದ್ದು, ಅಂತಂದರೆ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು. ಇನ್ನೂ 10 ದಿನಗಳವರೆಗೆ ನಿಮಗೆ ಸಮಯನೂ ಕೂಡ ಬೇಕಾಗುವಂಥದ್ದು ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿರ್ತಾರೆ. ಅಂದರೆ ಈ ಒಂದು ಏಪ್ರಿಲ್ ಮಂತ್ ಎಂಡ್ವರೆಗೂ ಕೂಡ ನಿಮಗೆ ಸರ್ಕಾರದ ಕಡೆಯಿಂದ ಪಿಂಚಣಿನ ಬರೋದು ಕಂಪ್ಲೀಟಾಗಿ ಬಿಡುಗಡೆ ಆಗುತ್ತೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿದ್ದಾರೆ. ಯಾರೆಲ್ಲ ಇವತ್ತು ಜಮಾ ಆಗ್ತಾಯಿದೆ, ನಾಳೆ ಜಮಾ ಆಗ್ತಾಯಿದೆ, ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿನ ನೋಡಿಕೊಂಡು ಬಿಡುಗಡೆ ಆಗಿದೆ ಅಂತ ಹಣನ ತಿಳಿದುಕೊಂಡಿದ್ದಾರೆ. ಹೀಗಾಗಿ ಅಂಥವರಿಗೆ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪಿಂಚಣಿದಾರರಿಗೆ ಇನ್ನೂ ಕೂಡ ಏಪ್ರಿಲ್ ತಿಂಗಳು ಪಿಂಚಣಿನ ಜಮಾ ಆಗಿಲ್ಲ, ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಹಣನ ಬಿಡುಗಡೆ ಆಗಿಲ್ಲ. ಇನ್ನೂ ಒಂದು 10 ದಿನಗಳ ಒಳಗಾಗಿ ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರೆಲ್ಲ ಏಪ್ರಿಲ್ ತಿಂಗಳು ಪಿಂಚಣಿಯಕ್ಕಾಗಿ ವೇಟ್ ಮಾಡ್ತಾ ಇದ್ದೀರಿ ಅಂಥವರಿಗೆ ವೀಕ್ಷಕರೇ ಇನ್ನೂ 10 ದಿನಗಳ ಒಳಗಾಗಿ ನಿಮಗೆ ಹಣನ ಬಿಡುಗಡೆ ಆಗುತ್ತೆ ಅಂತ ಇಲಾಖೆ ಕಡೆಯಿಂದನೇ ಮಾಹಿತಿನ ತಿಳಿಸಿದ್ದಾರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಖಂಡಿತವಾಗಿಯೂ ಹಣನ ಜಮಾ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗಿರುವ ಕಾರಣಕ್ಕಾಗಿ ಎಲ್ಲವೂ ಕೂಡ ಬಿಲ್ಲಿಂಗ್ ಕೆಲಸಗಳು ಪ್ರೋಸೆಸ್ ನಡೀತಾ ಇದೆ ಅಂತೆ. ಆದಷ್ಟು ಬೇಗ ಶೀಘ್ರದಲ್ಲಿ 10 ದಿನಗಳ ಒಳಗಾಗಿ ನಿಮಗೆ ಹಣ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿನ ತಿಳಿಸಿದ್ದಾರೆ. ತಿಳಿಸಿರ್ತಕ್ಕಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಅಂತ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.